ಏನು ಈ ಜಮೀನು ವಿಚಾರ ನಾವು ಏನು ನಗರಸಭೆ ನಿರ್ದೇಶಕರಾಗಿರ್ಬೋದು ಏನು ನಮ್ಮ ಸರ್ಕಾರಿ ಆಸ್ತಿಗಳನ್ನ ಉಳಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅದಕ್ಕೆ ಸುಮಾರು ಉದಾಹರಣೆ ಕೊಡ್ತೀನಿ. ಮಹಿಳಾ ಸಮಾಜ ಏನು ಶಾಲೆ ಇದೆ, ಸುಮಾರು 20-30 ಕೋಟಿ ಬೆಲೆ ಬಾಳುವಂತ ಇದು ಶಾಲೆ ಸರ್ಕಾರಿ ಆಸ್ತಿ ಇಲ್ಲ, ಸರ್ಕಾರಿ ಆಸ್ತಿ ಇಲ್ಲ, ಮಹಿಳಾ ಸಮಾಜ ಹೌದು ತಿಳಿಸ್ಕೊಟ್ಟಿರೋದು. ಅದನ್ನ ಫೋರ್ಜರಿ ಮಾಡಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಡೀಡ್ ಕ್ರಿಯೇಟ್ ಮಾಡ್ತಾರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಇದೊಂದು ನಾವು ಪ್ರೈವೇಟ್ ಕಂಪ್ನಿಯಾಗಿ ನಾನು ಮನೆಗಳು ಲಾಸ್ಟ್ 2 ವರ್ಷ ಆಗಿದೆ ಕಂಪ್ಲೇಂಟ್ ಮಾಡಿ ಕಮಿಷನರ್ ಅವ್ರಿಗೆ. ಇದು ಒಂದೇ ಒಂದು ಆಕ್ಷನ್ ಆಗಿದೆ, ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ನಾವು ಪರ್ಸನಲ್ ಕೆಪಾಸಿಟಿ ನಾವು ಕಂಪ್ಲೇಂಟ್ ಕೊಟ್ಟು ನಗರಸಭೆ ಕಾಪರೇಟ್ ಮಾಡಬೇಕು. ಅಧಿಕಾರಿಗಳಿಗೆ ಬದ್ಧತೆ ಇಲ್ವಾ? ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಬೇಕಲ್ಲ. ಮತ್ತೆ ಏನು ಲೀಸ್ ಅವರಿಗೆ ಒಂದು ಕೇಸ್ ಆಗುತ್ತೆ, ಆ ಲೀಸ್ ಅವರಿಗೆ ಕೇಸ್ ಆದಾಗ ಮತ್ತೆ ಹೈಕೋರ್ಟ್ ಅಲ್ಲಿ ಕೇಸ್ ಆಗಿ ಪಿಟಿಷನ್ ಅದು ಆಗಿ ಮತ್ತೆ ಅವ್ರು ಡೈರೆಕ್ಷನ್ ಕೊಟ್ಟಿದೆ ಹೈಕೋರ್ಟ್. ಸುಮಾರು 10 ವರ್ಷ ಆಗಿದೆ, ಅದನ್ನು ಅರ್ಜಿ ಕೊಟ್ಟಿದೆ. ಇವಾಗ ಡಿಎಂಎ ಇಂದ ಒಂದೇ ಒಂದು ನ್ಯಾಯಾಲಯ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಡಿಎಂಎ ಎಲ್ಲೋ ಒಂದು ಕಡೆ ಏನಾಗ್ಬಿಡುತ್ತೆ ಅಂದ್ರೆ ಈ ನಗರಸಭೆ ಜಾಗಗಳು ಇಂಥ ನಮ್ಮ ಸರ್ಕಾರಿ ಆಸ್ತಿಗಳು ಉಳಿಸೋದಕ್ಕೆ ಒಂಥರ ಇದು ಏನು ಒಬ್ಬರೊಬ್ಬರೇ ಮಾಡಬೇಕು, ಸಿಸ್ಟಮ್ ಸಪೋರ್ಟ್ ಮಾಡಲ್ಲ. ಕೊನೆ ಪಕ್ಷ ನಗರಸಭೆ ಅಧಿಕಾರಿಗಳು ಅದನ್ನ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ ಅಂದ್ರೆ ಯಾಕೋಸ್ಕರ ಇದು ನನ್ನ ಮಾಡ್ಕೊಂತಿಲ್ಲ, ಅದನ್ನ ಮುಡಿಗೋಟ್ ಮಾಡ್ಕೊಂತಾರ, ಬೇರೆಯವ್ರು ಮಾಡ್ಕೊಂತಾರ. ದಯವಿಟ್ಟು ಅದು ಡಿಎಂಎ ಲಾಸ್ಟ್ ಹೈಕೋರ್ಟ್ ಇಂದ ಡೈರೆಕ್ಷನ್ಸ್ ಬಂದಿದೆ. ಅದರ ಪ್ರಕಾರವಾಗಿ ಡಿಸಿ ಆಫೀಸಿಂದ ಪಿಡಿಒ ಅವರು ಲೆಟರ್ ಕಳಿಸಿದ್ದಾರೆ ಡಿಎಂಎ ಅವರಿಗೆ. ಬಟ್ 1 ವರ್ಷ ಆಗಿದೆ, ಈ ಒಂದು ವರ್ಷ ಆದ್ರೂ ಡಿಎಂಎ ಅವರು ತಗೊಂಡಿಲ್ಲ. ಅದನ್ನ ದಯವಿಟ್ಟು ಇದು ಮಾಡಿ, ಮತ್ತೆ ದಯವಿಟ್ಟು ಕಂಪ್ಲೇಂಟ್ ಲಾಂಚ್ ಮಾಡಬೇಕು. ಯಾರು ಹೋಗಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅವ್ರ ಮೇಲೆ ಎಫ್ಐಆರ್ ಹೈಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹೈಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಮಾಡಿದ್ರಲ್ಲ. ಇಲ್ಲ ಸರ್, ಹೈಕೋರ್ಟ್ ಅಲ್ಲಿ ಅವ್ರ ಮೇಲೆ ಏನ್ ಕ್ರಮ ಕೊಟ್ಟಿದೆ ಆ ಕಾಪಿ ಇದೆ. ಈಗ ಹೈಕೋರ್ಟ್ ಯಾರೊಬ್ಬರು ಬೇರೆ ಅವಕಾಶ ಹೊಂದಿರಲ್ಲ, ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಅಲ್ಲ, ನಾನು ಹೇಳ್ಕೊಳ್ಳೋದು ಮಾನ್ಯ ಅಧ್ಯಕ್ಷರೇ, ಸಬ್ಜೆಕ್ಟ್ ಬಂದಿದ್ದು ನಾನು ಮಾತಾಡ್ತಾ ಇದ್ದೆ, ನಾನು ಮಾತಾಡ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ಅವ್ರಿಗೆ ಲೀಸ್ ಬೇಸ್ಮೆಂಟ್ ಕೊಟ್ಟುವಂಥದ್ದು ನಾವೇನು ಮಾರಾಟ ಮಾಡಿಲ್ಲ. ಒಂದು ಎರಡನೇದಾಗಿ ಸದಸ್ಯರು ಎಫ್ಐಆರ್ ಬಗ್ಗೆ ಹೇಳಿದ್ರು. ನೀವೇ ಎಫ್ಐಆರ್ ಫೈಲ್ ಮಾಡಿದ್ದೀರಾ, ಎಫ್ಐಆರ್ ಫೈಲ್ ಮಾಡಿದ್ರಿ, ಅದ್ರ ಪ್ಯಾನಲ್ ಆಗಿ ಒಂದು ಕೇಸ್ ಕೂಡ ನೀವೇ ಫೈಲ್ ಮಾಡಿದ್ರಿ ಇಂಡಿವಿಜುವಲ್ ಆಗಿ, ಕರೆಕ್ಟಾ? ಹೈಕೋರ್ಟ್ ಆರ್ಡರ್ಸ್ ಕೂಡ ಆಗಿದೆ, ಹೈಕೋರ್ಟ್ ಆರ್ಡರ್ಸ್ ಕೂಡ ಆಗಿದೆ. ನೀವು ನಗರಸಭೆ ಹಿತಾಸಕ್ತಿ ಮೇಲೆ ನೀವು ಎಫ್ಐಆರ್ ಫೈಲ್ ಮಾಡಿ ಪ್ರಾಪರ್ಟಿ ಉಳಿಸಬೇಕು ಅಂತ ನೀವು ಫೈಟ್ ಮಾಡಿದ್ರೆ ಅವ್ರಿಗೆ ಅಭಿನಂದನೆ. ಜಡ್ಜ್ಮೆಂಟ್ ಆರ್ಡರ್ಸ್ ಏನಾಗಿದೆ ಅಂತ ಹೇಳಿ ನೀವು ಅಧಿಕಾರಿ ಸಬ್ಮಿಟ್ ಮಾಡೋದು ಇದುವರೆಗೂ ಕಾಪಿ ಸಬ್ಮಿಟ್ ಮಾಡಿದ್ದೀರಾ? ಇದುವರೆಗೂ ನಗರಸಭೆ ಕಾಪಿನೇ ಸಬ್ಮಿಟ್ ಮಾಡಿಲ್ಲ. ಇಲ್ಲಿ 2 ವಿಷಯ ಇದೆ ಮಹಿಳಾ ಸಮಾಜದ. ಒಂದು, ಇವರ ಅಧ್ಯಕ್ಷತೆಯಲ್ಲಿ ಅವಾಗ ಏನು ಲೀಸ್ ಟ್ರೀಟ್ ಮಾಡಿದ್ರು, ಅದನ್ನು ಹೈಕೋರ್ಟ್ ಅಲ್ಲಿ ಕೇಸ್ ಆಗಿದೆ, ಅದು ಆಗಿದೆ. ಅವ್ರ ಕಡೆ ಏನೋ 3 ತಿಂಗಳಲ್ಲಿ ಯಾಕೆ ಚಾರ್ಜ್ ಮಾಡಲಿಲ್ಲ? 1 ನಿಮಿಷ ಆರ್ಡರ್ ಸಲುವಾಗಿದೆ. ಅಧ್ಯಕ್ಷರೇ, ದಯವಿಟ್ಟು ನನ್ನ ಮಾತಾಡೋಕೆ ಅವಕಾಶ ಕೊಡಿ. ಅವ್ರ ಪಾಯಿಂಟ್ ಮೇಲೆ ನಾನು ಮಾತಾಡ್ತೀನಿ. ನೋಡಿ, ಹೈಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ ಅಧ್ಯಕ್ಷರೇ. ಹೈಕೋರ್ಟ್ ಅಲ್ಲಿ ಫೈಲ್ ಮಾಡಿದ್ದಾದ್ಮೇಲೆ ಅವ್ರ ಪಿಟಿಷನ್ ಅಲೋ ಆಗಿದೆ. ಮತ್ತೆ ಯಾಕೆ ನೀವು ಚಾರ್ಜ್ ಮಾಡಲಿಲ್ಲ? ಏನ್ ಹಿತಾಸಕ್ತಿ? ನೀವು ನಿಮ್ಮ ಟೈಮ್ ಯಾವ ಆರ್ಡರ್ ಆಗಿರೋದು?
21 ಆಗಿದ್ರು 24. ಯಾಕೆ ನೀವು 24 ಇದುವರೆಗೂ ಯಾಕೆ ನೀವು ಚಾಲೆಂಜ್ ಮಾಡಿ 3 ವರ್ಷ ಆಯ್ತಲ್ಲ, ಯಾಕೆ ಚಾಲೆಂಜ್ ಮಾಡಲಿಲ್ಲ? ಯಾವಾಗ ಅವ್ರ ಪರವಾಗಿ ಆಯ್ತಲ್ಲ ಆರ್ಡರ್ಸು, ಅದನ್ನ ಯಾಕೆ ಚಾಲೆಂಜ್ ಮಾಡಲಿಲ್ಲ? ಈಗ ಯಾಕೆ ಮಾತಾಡ್ತಾ ಇದ್ದೀರಾ? ಯಾಕೆ ಚಾಲೆಂಜ್ ಮಾಡಲಿಲ್ಲ? ಏನು ಉತ್ತರ ಕೊಡ್ತೀರಿ ಇದರಲ್ಲಿ? ಏನ್ ಡಿಸಿ ಅವರು ನೋಟಿಸ್ ಕೊಡ್ತೀರಾ ಅವ್ರಿಗೆ? ಏನು ಎಲೆಕ್ಷನ್ ಮಾಡಲು ಕೇಳಿದ್ರು, ಅದು ಒಂದೇ ವರ್ಷದ ಮೇಲೆ ಅಲೋ ಆಗಿರೋದು. ಕೋರ್ಟ್ ಆರ್ಡರ್ ಯಾಕೆ ಚಾಲೆಂಜ್ ಮಾಡಿಲ್ಲ? ಕೋರ್ಟ್ ಆರ್ಡರ್ ಏನಿದೆ ಪೂರ್ವಾನುಮತಿ ಪಡೆದು ಕೊಡಿ ಅಂತ ಹೇಳಿದೆ. ಹಾಗಾಗಿ ಸರ್ಕಾರಿ ಪೂರ್ವಾನುಮತಿಗೆ ಇದರಲ್ಲಿ ಏನಾಗಿದೆ ಅಂದ್ರೆ, ನೀವು ಅವ್ರು ಲೀಸ್ ಕೊಟ್ಟಿದ್ದೀರಾ, ಓಕೆ, ಅವ್ರು ಕಟ್ಟಿದ್ದಾರೆ, ದುಡ್ಡು ಕಟ್ಟಿದ್ದಾರೆ, ಅದನ್ನ ರೆಗ್ಯುಲೈಸ್ ಮಾಡಿ ಕೊಟ್ಟಿದ್ದಾರೆ, ಹೌದಾ? ಯಾರ ಪರವಾಗಿ? ಅವ್ರ ಪರವಾಗಿ. Notice on annexed W dated 7/1/2018 are hereby squashed. ಆರ್ಡರ್ ಸರ್ ಇದು, ನಾನು ಓದ್ತಾ ಇರೋದು ಹೈಕೋರ್ಟ್ ಆರ್ಡರ್. ಸ್ಕ್ವಾಶ್ ಯಾಕೆ ಚಾಲು ಮಾಡಲಿಲ್ಲ ಇದನ್ನ? ನೀವು ಮಾಡಿ, ನೀವು ಕಾರ್ಪೊರೇಟ್ ಸೇವ್ ಮಾಡಿದ್ರೆ ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಸಿ, ವೆನ್ ಯುವರ್ ಪಿಟಿಷನ್ ಈಸ್ ಡಿಸ್ಮಿಸ್ಡ್, ದಿ ಅಗೇನ್ಸ್ಟ್ ಪಾರ್ಟಿ ಇಸ್ ಪಿಟಿಷನ್ ಅಲೋಡ್. ವೈ ವಿ ಡಿಡ್ ಚಾಲೆಂಜ್ ದಟ್ ಪಿಟಿಷನ್? ಯಾಕೆ ಅವ್ರನ್ನ ಚಾಲೆಂಜ್ ಮಾಡಲಿಲ್ಲ? ಯಾವ ಸ್ಕ್ವಾಶ್ ಆಗುತ್ತೆ, ಸ್ಕ್ವಾಶ್ ಮಾಡಿ ಡಿಸಿ ಆರ್ಡರ್, ಸಸ್ಪೆನ್ಷನ್ ಆರ್ಡರ್ ಸ್ಕ್ವಾಶ್ ಮಾಡಿ ಕೊಟ್ಟಿದೆಯಲ್ಲ, ಇದನ್ನ ಯಾಕೆ ನೀವು ಚಾಲೆಂಜ್ ಮಾಡಲಿಲ್ಲ? ನೀವು ಹೋಗಿದ್ದೀರಿ, ನೀವು ನಗರಸಭೆ ಪರವಾಗಿ ನೀವು ಹೋಗಿ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಚಾಲೆಂಜ್ ಮಾಡಿದ್ದೀರಿ, ಓಕೆ. ನಾನು ನಿಮ್ಮನ್ನೇನು ಅದ್ರ ಬಗ್ಗೆ ನಾನು ಕಾಂಟ್ರವರ್ಸಿ ಮಾಡ್ತಾ ಇಲ್ಲ. ಐ ವೆಲ್ಕಮ್ ಯುವರ್ ಡಿಸಿಷನ್ಸ್. ಬಟ್ ಇದು ಚಾಲೆಂಜ್ ಸ್ಕ್ವಾಶ್ ಆಗೋದು ನೀವು ಯಾಕೆ 3 ವರ್ಷ ಆಯ್ತಲ್ಲ, ಯಾಕೆ ನೀವು ಇದನ್ನು ನೀವು ಚಾಲೆಂಜ್ ಮಾಡಲಿಲ್ಲ? 2019 ಆಗಿರೋದು ಸರ್. ಈಗ ಅಲ್ಲ, ಅವರು 2019 ಆಗಿದ್ದು ಇದುವರೆಗೂ ಕೂಡ ಸಿ, ಇನ್ ಇಂಟ್ರೆಸ್ಟ್ ಆಫ್ ಇನ್ಸ್ಟಿಟ್ಯೂಷನ್ ನೀವು ಫೈಲ್ ಮಾಡಿದ್ರೆ ಕೇಸ್, ನೀವು ಪ್ರೈವೇಟ್ ಕೇಸ್ ಫೈಲ್ ಮಾಡಿ, ಪ್ರೈವೇಟ್ ಕೇಸ್ FIR ಮಾಡಿ, ಹೈಕೋರ್ಟ್ ನಿಮ್ಮ ಸ್ವಂತ ದುಡ್ಡಲ್ಲಿ ನೀವು ಹೋಗಿ ಫೈಟ್ ಮಾಡಿದಾದ್ಮೇಲೆ ಈ ಆರ್ಡರ್ ಕಾಪೀಸನ್ನ ಇಮಿಡಿಯೇಟ್ ಆಗಿ ನೀವು ಬೇಡ ಇನ್ಸ್ಟಿಟ್ಯೂಷನ್ ಸರ್ವ್ ಮಾಡಿಸ್ಬೇಕಾಗಿತ್ತು. ಇನ್ಸ್ಟಿಟ್ಯೂಷನ್ ಅವ್ರು ಚಾಲೆಂಜ್ ಮಾಡ್ತಾ ಇದ್ರು. ನಾನು ಹೇಳ್ತಾ ಇರೋದು, ನೀವು ಇವತ್ತು ಇಶ್ಯೂ ನೀವು ರೈಸ್ ಮಾಡ್ತಾ ಇದ್ದೀರಲ್ಲ, 2019ರಲ್ಲಿ DC ಸಸ್ಪೆನ್ಷನ್ ಆರ್ಡರ್ ಸ್ಕ್ವಾಶ್ ಮಾಡಿದೆಯಲ್ಲ, ಆ ಸ್ಕ್ವಾಶ್ ಮಾಡಿರೋ ಕಾಪಿನ ನೀವು ನೋಟಿಸ್ ಕಮಿಷನರ್ ಸರ್ವ್ ಮಾಡಿಸಿ, ಸರ್ ಇದನ್ನ ಚಾಲು ಮಾಡಿ ಅಂತ ಯಾಕೆ ಹೇಳಿಲ್ಲ? ಸರ್, ಆಲ್ರೆಡಿ ಅದ್ರ ಮೇಲೆ ಹೈಕೋರ್ಟ್ ಡೈರೆಕ್ಷನ್ಸ್ ಮೇಲೆ ಇವರು ಡಿಸಿ ಅವರಿಗೆ ಸಲಹೆ ತಗೊಂಡು PD ಅವ್ರಿಗೆ ಕಳಿಸಿ, PD ಅವರು ಮತ್ತೆ DFX ಇದು ಮಾಡಿದ್ದಾರೆ, ರೆಫರ್ ಮಾಡಿದ್ದಾರೆ. ಇಲ್ಲಿ 2 ಕೇಸ್ ಇದೆ ಅಧ್ಯಕ್ಷರೇ. ಒಂದು ಲೀಸ್ದು ಸಪ್ರೇಟ್ ಇದೆ, ಮತ್ತೆ ಆ ಡಾಕ್ಯುಮೆಂಟ್ಸ್ ಫೋನ್ ಮಾಡಿ ನಮ್ಬೇಕಾಗ ಅಂತ ಹೇಳಿ ಕ್ಲೈಮ್ ಮಾಡ್ತಾರೆ, ಹೈಕೋರ್ಟ್ಗೆ ದಾಖಲೆಗಳು ಕೊಟ್ಟಿದ್ದಾರೆ. ಇಲ್ಲಿ ಆ ವಿಚಾರದಲ್ಲಿ ನಾವು ಫೈಟ್ ಮಾಡ್ತಾ ಇದ್ದೀವಿ. ಲೀಸ್ ಆಯ್ತಪ್ಪ, ನಿಮ್ಮ ಪಾಯಿಂಟ್ಗೆ ಬರ್ತೀನಿ. ನೀವು ಪ್ರೈವೇಟ್ ಕೇಸ್ ಫೈಲ್ ಮಾಡಿದ್ರಿ, ಏನಂತ ಫೋರ್ಜ್ ಡಾಕ್ಯುಮೆಂಟ್ ಅಂತ ಹೇಳಿ 420 ಕೇಸ್ ನೀವು ಬುಕ್ ಮಾಡಿಸಿದ್ರಿ. ಆಯ್ತು, 420 ಕೇಸ್ ಮೇಲೆ ನಿಮ್ಮ ಸ್ಟೇ ಸಿಕ್ಕ ಎಷ್ಟು ದಿನ ಆಯ್ತು ಹೈಕೋರ್ಟ್ ಅಲ್ಲಿ? ಅವ್ರು ಬರೋ ಸ್ಟೇ ಆಗಿ ಎಷ್ಟು ದಿನ ಆಯ್ತು? ಅದು ವೇಕೆಂಟ್ ಮಾಡ್ಸಕ್ಕೆ ನೀವು ಯಾರು ಮಾಡಿದ್ದೀರಾ? ಅರ್ಥ ಮಾಡ್ಕೋಬೇಕು ಸರ್. ನೋಡಿ ಸರ್, ನಮ್ಮ ನೋಡಿ ಸರ್, ನೀವು ಅಲ್ಲಲ್ಲ ಸರ್, ನೋಡಿ ನೀವು ಇಲ್ಲಿ ಇಡನ್ ಅಜೆಂಡಾ ಏನ್ ಕೆಲಸ ಮಾಡ್ತಾರೆ ಅಂತ ಅರ್ಥ ಮಾಡಿ ಸದಸ್ಯರಿಗೆ ಎಲ್ರಿಗೂ ನೀವು when the subject is in front of the court, we can't discuss this matter in this hall. ಅಷ್ಟೇ
ಇವಾಗ ನೋಡಿ ಅಧ್ಯಕ್ಷರೇ